ಸಕ್ಕರೆನಗರಿ ಮಂಡ್ಯದಲ್ಲಿ ಬೆಳ್ಳಂಬೆಳಗ್ಗೆ ಪೊಲೀಸರ ಗುಂಡಿನ ಸದ್ದು. ರೌಡಿ ಶೀಟರ್ ಕಾಲಿಗೆ ಮಳವಳ್ಳಿ ಪೊಲೀಸರಿಂದ ಗುಂಡೇಟು. ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರಿಂದ ಫೈರಿಂಗ್ ಮಾಡಲಾಗಿದೆ. ಮುತ್ತುರಾಜು ಅಲಿಯಾಸ್ ಡಕ್ಕಾ ಎಂಬಾತನ ಬಲಗಾಲಿಗೆ ಗುಂಡೇಟು ತಗುಲಿದೆ. ಮಳವಳ್ಳಿ ತಾಲೂಕಿನ ಚಿಕ್ಕ ಮುಲಗೂಡು ಗ್ರಾಮದ ಬಳಿ ಫೈರಿಂಗ್ ಮಾಡಲಾಗಿದೆ. ಗಾಯಾಳು ರೌಡಿ ಶೀಟರ್ಗೆ ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಜುಲೈ 31ರಂದು ಕಾಂತರಾಜು ಎಂಬಾತನ ಕೊಲೆ ನಡೆದಿತ್ತು. ಕೊಲೆ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳ ಬಂಧನವಾಗಿತ್ತು. ಡಕ್ಕನ ಸೂಚನೆ ಮೇರೆಗೆ ಕೊಲೆ ನಡೆಸಿರೋದಾಗಿ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಕೊಲೆಗೆ ಸಂಬಂಧವಾಗಿ ಡಕ್ಕನನ್ನ ಹಿಡಿಯೋದಕ್ಕೆ ಹೋಗಿದ್ದ ಪೊಲೀಸರು ಈ ವೇಳೆ ಪೊಲೀಸ್ ಪೇದೆ ಸಿದ್ದರಾಜು ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾನೆ. ಆತ್ಮರಕ್ಷಣೆಗಾಗಿ ಆರೋಪಿ ಕಾಲಿಗೆ ಇನ್ಸ್ಪೆಕ್ಟರ್ ಫೈರಿಂಗ್ ಮಾಡಿದ್ದಾರೆ. 11 ಪ್ರಕರಣಗಳಲ್ಲಿ ಆರೋಪಿಯಾಗಿರುವಂತಹ ಮುತ್ತುರಾಜ್ ಅಲಿಯಾಸ್ ಡಕ್ಕಾ 3 ಕೊಲೆಗೆ ಯತ್ನ, 2 ರಾಬರಿ ಸೇರಿದಂತೆ ಹಲವು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ. ಇನ್ನಷ್ಟು ಪ್ರಕರಣಗಳ ಮುತ್ತುರಾಜ್ ಅಲಿಯಾಸ್ ಡಕ್ಕಾ ಭಾಗಿಯಾಗಿರುವಂಥ ಶಂಕೆ ವ್ಯಕ್ತವಾಗಿದೆ. ಹುಡುಗರ ಗುಂಪು ಕಟ್ಟಿಕೊಂಡು ರೌಡಿ ಆಕ್ಟಿವ್ನಲ್ಲಿ ಇಟ್ಟಿದ್ದಂಥ ಡಕ್ಕನ ಹುಡುಗರಿಗೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿಯವರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಕ್ಕರೆನಗರಿ ಮಂಡ್ಯದಲ್ಲಿ ಬೆಳ್ಳಂಬೆಳಗ್ಗೆ ಪೊಲೀಸರ ಗುಂಡಿನ ಸದ್ದು ಕೇಳಿದೆ. ರೌಡಿ ಶೀಟರ್ ಕಾಲಿಗೆ ಮಳವಳ್ಳಿ ಪೊಲೀಸರು ಗುಂಡೇಟು ತಗುಲಿಸಿದ್ದಾರೆ. ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರಿಂದ ಫೈರಿಂಗ್ ಮಾಡಲಾಗಿದೆ. ಮುತ್ತುರಾಜ್ ಅಲಿಯಾಸ್ ಡಕ್ಕಾ ಎಂಬಾತನ ಬಲಗಾಲಿಗೆ ಗುಂಡೇಟು ತಗುಲಿದೆ. ಮಳವಳ್ಳಿ ತಾಲೂಕಿನ ಚಿಕ್ಕ ಮುಲಗೂಡು ಗ್ರಾಮದ ಬಳಿ ಫೈರಿಂಗ್ ಮಾಡಲಾಗಿರುವಂಥದ್ದು. ಗಾಯಾಳು ರೌಡಿ ಶೀಟರ್ಗೆ ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಜುಲೈ 31ರಂದು ಕಾಂತರಾಜು ಎಂಬಾತನ ಕೊಲೆ ನಡೆದಿತ್ತು. ಕೊಲೆ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳ ಬಂಧನವಾಗಿತ್ತು. ಡಕ್ಕನ ಸೂಚನೆ ಮೇರೆಗೆ ಕೊಲೆ ನಡೆಸಿರೋದಾಗಿ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಕೊಲೆಗೆ ಸಂಬಂಧವಾಗಿ ಡಕ್ಕನನ್ನ ಹಿಡಿಯೋದಕ್ಕೆ ಪೊಲೀಸರು ಹೋಗಿದ್ರು. ಈ ವೇಳೆ ಪೊಲೀಸ್ ಪೇದೆ ಸಿದ್ದರಾಜು ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಲಾಗಿದೆ. ಆತ್ಮರಕ್ಷಣೆಗಾಗಿ ಆರೋಪಿ ಕಾಲಿಗೆ ಇನ್ಸ್ಪೆಕ್ಟರ್ ಫೈರಿಂಗ್ ಮಾಡಿದ್ದಾರೆ. 11 ಪ್ರಕರಣಗಳಲ್ಲಿ ಆರೋಪಿಯಾಗಿರುವಂತಹ ಮುತ್ತುರಾಜ್ ಅಲಿಯಾಸ್ ಡಕ್ಕಾ 3 ಕೊಲೆಗೆ ಯತ್ನ, 2 ರಾಬರಿ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಇನ್ನಷ್ಟು ಪ್ರಕರಣಗಳಲ್ಲಿ ಮುತ್ತುರಾಜ್ ಅಲಿಯಾಸ್ ಡಕ್ಕಾ ಭಾಗಿಯಾಗಿರುವಂಥ ಶಂಕೆ ವ್ಯಕ್ತವಾಗಿದೆ. ಹುಡುಗರ ಗುಂಪನ್ನು ಕಟ್ಟಿಕೊಂಡು ರೌಡಿ ಆಕ್ಟಿವಿಟಿಯಲ್ಲಿ ಇದ್ದಂಥ ಡಕ್ಕನ ಹುಡುಗರಿಗಾಗಿ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿಯವರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದಿನಾಂಕ 31/7/2024ರಂದು ಮಂಡ್ಯ ಜಿಲ್ಲೆಯ ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಒಬ್ಬ ಕಾಂತರಾಜು ಅಂತೇಳಿ ಮತ್ತು ಇನ್ನೊಬ್ಬ ಕುಮ್ಮಿ ಅಲಿಯಾಸ್ ವಿನೋದ್ ಕುಮಾರ್ ಅಂತೇಳಿ ಇವರಿಬ್ಬರು ಅಲ್ಲಿ ಒಂದು ಕಡೆ ಹೋಗ್ತಾ ಇರುವಾಗ ಅವರಿಗೆ ಚಾಕುವಿನಿಂದ ಅಟ್ಯಾಕ್ ಮಾಡಿ ಅವರನ್ನು ಮರ್ಡರ್ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ಅದರಲ್ಲಿ ಒಬ್ಬನು ಕಾಂತರಾಜು ಅಂತೇಳಿ ಆತ ಸ್ಥಳದಲ್ಲಿ ಮೃತಪಟ್ಟಿದ್ದ. ಈ ಸಂಬಂಧಪಟ್ಟಂತೆ ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಕೈಗೊಂಡಿದ್ವಿ. ನಂತರ ಈ ಪ್ರಕರಣದ ತನಿಖೆಯನ್ನು ಶ್ರೀಧರ್ CPI ಹಲಗೂರಿಯವರು ವಹಿಸಿಕೊಂಡು ಪ್ರಕರಣದ ಆರೋಪಿಗಳನ್ನ ಪತ್ತೆಗಾಗಿ ತಂಡವನ್ನು ರಚಿಸಿಕೊಂಡು ಇಲ್ಲಿವರೆಗೆ ಈ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದರು. ಆ ಇಬ್ಬರು ಆರೋಪಿತರನ್ನು ಅರೆಸ್ಟ್ ಮಾಡಲಾಗಿ ಅವರಿಂದ ಒಂದು ಮಾಹಿತಿ ಬೆಳಕಿಗೆ ಬಂದಿದೆ ಏನಂತಂದರೆ, ಈ ಪ್ರಕರಣದಲ್ಲಿ ಒಬ್ಬ ಡಕ್ಕಾ ಅಂತೇಳಿ ಇದ್ದಾನೆ. ಡಕ್ಕಾ ಅಲಿಯಾಸ್ ಮುತ್ತುರಾಜ್ ಅಂತೇಳಿ 27 ವರ್ಷ. ಈತ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ. ಆತನ ಒಂದು ನಿರ್ದೇಶನದ ಮೇಲೆ ನಾವು ಈ ಒಂದು ಕೊಲೆಯನ್ನು ಮಾಡಿದ್ದೀವಿ ಅಂತೇಳಿ ಅವರು ನಮ್ಮ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಡ್ತಾರೆ. ಅದು ಆ್ಯಕ್ಚುಲಿ ಕೊಲೆ ನಡೆದಿದ್ದ ದಿನ ಇಬ್ಬರು ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ, ಸಂಜು ಮತ್ತು ಇನ್ನೊಬ್ಬ ಆರೋಪಿತರು. ಇವರಿಬ್ಬರು ಅವರು ಜೊತೆಗೆ ಸೇರಿಕೊಂಡು ಒಂದೇ ಸಲ ಎಲ್ಲ ಜೊತೆಗಿದ್ದವರು ಇವರೆಲ್ಲರೂ ಯಾವುದೇ ಡೌಟ್ ಬಾರದ ರೀತಿಯಲ್ಲಿ ಅವರು ಜೊತೆ ಸೇರಿಕೊಂಡು ಒಂದು
ಕೂಡಲೇ ಒಂದು ಇದನ್ನು ಚಾಕುವಿನಿಂದ ಹೊಡೆದು ಇದನ್ನು ಸಾಯಿಸಿದರು. ಒಬ್ಬರು ಅದರಲ್ಲಿ ರವೀಂದ್ರ ಕಾಂತರಾಜು ಅಂತೇಳಿ ಡೆತ್ ಆಗಿದ್ರು, ಮತ್ತು ಕುಮ್ಮಿ ಅಂತೇಳಿ ಈತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಈಗ ಆರಾಮಾಗಿದ್ದಾರೆ. ಬಟ್ ಅವ್ರ ಹಿನ್ನೆಲೆ ನೋಡಿದಾಗ ಅವ್ರ ಮೇಲೆ ಅಷ್ಟೊಂದು ಮೋಟಿವ್ ಯಾವುದೂ ಇರಲಿಲ್ಲ. ಬೇರೆ ಏನೋ ಇರ್ಬೋದು ಅಂತೇಳಿ ನಾವು ಇನ್ನಷ್ಟು ಹೆಚ್ಚಿನ ತನಿಖೆಯನ್ನು ಮಾಡಲಾಗಿ ಈ ಪ್ರಕರಣದ ಹಿಂದೆ ಡೆಕ್ಕಾನ ಒಂದು ಪಾತ್ರ ಜಾಸ್ತಿ ಇದೆ ಅಂತೇಳಿ ಗೊತ್ತಿದೆ. ಹೇಳಿದ ಮೇಲೆ ಆತನನ್ನು ನಾವು ಅರೆಸ್ಟ್ ಮಾಡಲಿಕ್ಕೆ ತಂಡವನ್ನು ಮಾಡಿದ್ವಿ.